ಪರಪ್ಪನ ಅಗ್ರಹಾರ ಜೈಲಿನಲ್ಲಿ ದರ್ಬಾರ್ ಮಾಡಿದ್ದ ದರ್ಶನ್ ಬಳ್ಳಾರಿಯಲ್ಲಿ ಮುದ್ದೆ ಮುರಿಯುವಂತಾಗಿದೆ. ಬಳ್ಳಾರಿ ಜೈಲಿನಲ್ಲಿ ಒಂದು ದಿನ ಕಳೆದ ಕೊಲೆ ಆರೋಪಿ ದರ್ಶನ್ ಧರ್ಮಪತ್ನಿ ಸಂಬಂಧಿಕರಿಗೆ ಮಾತ್ರ ಭೇಟಿಗೆ ಅವಕಾಶ. ಕರಿಯ ಚಿತ್ರ ಇಂದು ರಿಲೀಸ್. ಈ ಸುದ್ದಿಗಳನ್ನು ನೋಡೋಣ. ಬಳ್ಳಾರಿ ದರ್ಶನ ನ್ಯೂಸ್ ಟಾಪ್ 9 ನಲ್ಲಿ. ರೇಣುಕಾಸ್ವಾಮಿ ಪ್ರಕರಣದ ಕೊಲೆ ಆರೋಪಿ ದರ್ಶನ್ ಬಳ್ಳಾರಿ ಜೈಲಿನಲ್ಲಿ ಒಂದು ದಿನ ಕಳೆದಿದ್ದಾರೆ. ಬೆಂಗಳೂರಿನ ಪರಪ್ಪನ ಅಗ್ರಹಾರ ಜೈಲಿನಲ್ಲಿ ದರ್ಬಾರ್ ಮಾಡಿದ ದರ್ಶನ್ ಬಳ್ಳಾರಿ ಸೆಂಟ್ರಲ್ ಜೈಲಿನಲ್ಲಿ ಮುದ್ದೆ ಮುರಿಯೋ ಹಾಗಾಗಿದೆ. ಬಳ್ಳಾರಿ ಸೆಂಟ್ರಲ್ ಜೈಲಿಗೆ ಶಿಫ್ಟ್ ಆಗ್ತಿದ್ದಂತೆ ಸೆಲ್ ನೋಡಿ ಹತ್ಯೆ ಆರೋಪಿ ದರ್ಶನ್ ಶಾಕ್ ಆಗಿದ್ದು ಹೈ ಸೆಕ್ಯೂರಿಟಿ ಸೆಲ್ಗಳಲ್ಲಿ ಇರಿಸಲಾಗಿದೆ. ಜೈಲಿನ ಹೈ ಸೆಕ್ಯೂರಿಟಿಯ 15ನೇ ಸೆಲ್ನಲ್ಲಿ ದರ್ಶನ್ ಕಾಲ ಕಳೆಯೋ ಪರಿಸ್ಥಿತಿ ಬಂದಿದೆ. ಬಳ್ಳಾರಿ ಸೆಂಟ್ರಲ್ ಜೈಲಿನಲ್ಲಿ ದರ್ಶನ್ ರಾತ್ರಿ ಊಟ ಸೇವಿಸಿದ್ದಾರೆ. 2 ಚಪಾತಿ, ಪಲ್ಯ, ಅನ್ನ ಸಾಂಬಾರ್, ಮಜ್ಜಿಗೆ ಸವಿದಿದ್ದಾರೆ. ಜೈಲಿನ ನಿಯಮದಂತೆ 355 ಗ್ರಾಂ ಅನ್ನ, 650 ml ಸಾಂಬಾರ್, 205 ml ಮಜ್ಜಿಗೆ ನೀಡಲಾಗಿದೆ. ಬೆಳಿಗ್ಗೆ ಮಧ್ಯಾಹ್ನ ಜೈಲಿನಲ್ಲಿ ನಟ ದರ್ಶನ್ ಊಟ ನಿರಾಕರಿಸಿದ್ರು. ಆದ್ರೆ ಹೊಟ್ಟೆ ಹಸಿದ ಮೇಲೆ ಏನ್ ಕೊಟ್ರೋ ತಿನ್ನಲೇಬೇಕು. ಜೈಲಿನ ನಿಗದಿತ ಸಮಯದಂತೆ ಸಂಜೆ 7 ಗಂಟೆಗೆ ಊಟ ನೀಡಲಾಗಿದೆ. ಸಾಮಾನ್ಯ ಕೈದಿಗಳಂತೆ ಆರೋಪಿ ದರ್ಶನ್ ಜೈಲೂಟ ತಿಂದಿದ್ದಾರೆ. ಪರಪ್ಪನ ಅಗ್ರಹಾರ ಜೈಲಿನಲ್ಲಿ ದರ್ಶನ್ಗೆ ರಾಜಾತಿಥ್ಯ ಕೇಸ್ ನೀಡಿದ್ದು ದೊಡ್ಡ ಸದ್ದು ಮಾಡಿದೆ. ದರ್ಶನ್ ವಿರುದ್ಧ ಮತ್ತೊಂದು ದೂರು ದಾಖಲಾಗಿದೆ. ಪರಪ್ಪನ ಅಗ್ರಹಾರ ಜೈಲಾಧಿಕಾರಿ ಕಂಪ್ಲೇಂಟ್ ನೀಡಿದ್ದಾರೆ. ರೌಡಿ ಶೀಟರ್ ಬೇಕರಿ ರಘು ಜೊತೆಗೆ ಕುಳಿತಿದ್ದ ದರ್ಶನ್ ಫೋಟೋ ವೈರಲ್ ಆಗಿತ್ತು. ಆ ಫೋಟೋ ಸಂಬಂಧಿಸಿದಂತೆ ಪರಪ್ಪನ ಅಗ್ರಹಾರ ಠಾಣೆಯಲ್ಲಿ ದೂರು ದಾಖಲಾಗಿದೆ. ಆದ್ರೆ ನಟ ದರ್ಶನ್ ವಿರುದ್ಧ ಪ್ರತ್ಯೇಕ ಎಫ್ಐಆರ್ ದಾಖಲಾಗಿಲ್ಲ. ಪರಪ್ಪನ ಅಗ್ರಹಾರ ಠಾಣೆಯಲ್ಲಿ ದಾಖಲಾಗಿರುವ ಎಫ್ಐಆರ್ಗೆ ಈ ದೂರನ್ನ ಸೇರಿಸಿಕೊಂಡು ತನಿಖೆ ನಡೆಸಲಾಗುತ್ತೆ. ಬಳ್ಳಾರಿ ಜೈಲಿಗೆ ಸ್ಥಳಾಂತರ ಮಾಡ್ತಿದ್ದಂತೆ ದರ್ಶನ್ಗೆ ವಿಚಾರಣಾಧೀನ ಕೈದಿ ನಂಬರ್ 511 ನೀಡಲಾಗಿದೆ. ಪರಪ್ಪನ ಅಗ್ರಹಾರ ಜೈಲಲ್ಲಿ ದರ್ಶನ್ಗೆ 6106 ಸಂಖ್ಯೆ ನೀಡಲಾಗಿತ್ತು. ಆರೋಪಿ ದರ್ಶನ್ಗೆ 511 ಅಂತ 3 ಅಂಕಿ ಸಂಖ್ಯೆ ನೀಡಲಾಗಿದೆ. ಕೈದಿ ನಂಬರ್ 511 ಒಟ್ಟು ಸೇರಿದ್ರೆ 7 ಆಗಲಿದ್ದು ಇದು ದರ್ಶನ್ ಲಕ್ಕಿ ನಂಬರ್ ಎನ್ನಲಾಗ್ತಿದೆ. ಮೊದಲ ಸ್ಕಾರ್ಪಿಯೋ ಕಾರ್ ನಂಬರ್ 171 ಆಗಿದ್ದು ಟೋಟಲ್ 9 ಅದೃಷ್ಟದ ಸಂಖ್ಯೆ ಆಗಿತ್ತು. ಕಳೆದ 6-7 ವರ್ಷಗಳಿಂದ 7 ಲಕ್ಕಿ ನಂಬರ್ ಆಗಿ ಯೂಸ್ ಮಾಡ್ತಿದ್ದಾರೆ. ನಟ ದರ್ಶನ್ ಅನಾರೋಗ್ಯ ವದಂತಿ ಸುಳ್ಳು. ಜೈಲಿನಲ್ಲಿರುವ ದರ್ಶನ್ ಆರೋಗ್ಯದಲ್ಲಿ ಯಾವುದೇ ಸಮಸ್ಯೆ ಇಲ್ಲ ಅಂತ ಬಳ್ಳಾರಿ ಜೈಲಿಗೆ ಭೇಟಿ ಬಳಿಕ ಎಸ್ಪಿ ಶೋಭಾ ರಾಣಿ ಹೇಳಿದ್ದಾರೆ. ಯಾವುದೇ ವದಂತಿಗಳಿಗೆ ಕಿವಿ ಕೊಡಬೇಡಿ. ದರ್ಶನ್ ಧರಿಸಿದ್ದ ಕಡಗ, ದಾರ ಬಿಚ್ಚಿಸಲಾಗಿದೆ. ಕೂಲಿಂಗ್ ಗ್ಲಾಸ್ ಬಗ್ಗೆ ಪರಿಶೀಲಿಸಿದ್ದೇವೆ. ನಟ ದರ್ಶನ್ ಜೈಲಿನ ನಿಯಮಗಳನ್ನ ಪಾಲನೆ ಮಾಡ್ತಿದ್ದಾರೆ ಅಂತ ಹೇಳಿದ್ರು. ಯಾವುದೂ ಇಲ್ಲ, ಅದೆಲ್ಲ ವದಂತಿ. ಅದು ದಯವಿಟ್ಟು ಅದನ್ನೆಲ್ಲ ನಂಬೇಡಿ. ಹೌದು, ಜೈಲ್ ರೂಲ್ಸ್ ಫಾಲೋ ಮಾಡಲೇಬೇಕಲ್ಲ, ಮಾಡ್ಕೊ. ದರ್ಶನ್ ಕೈಯಲ್ಲಿ ಕೋಳ ಇರಲಿಲ್ಲ ಅಂತ ಬಳ್ಳಾರಿ ಪೊಲೀಸ್ ವರಿಷ್ಠಾಧಿಕಾರಿ ಶೋಭಾ ರಾಣಿ ಹೇಳಿದ್ರು. ಆರೋಪಿ ದರ್ಶನ್ ಕೈ ನೋವಾಗಿದ್ರಿಂದ ಬಟ್ಟೆ ಕಟ್ಟಿದ್ರು. ಜೈಲಿನಲ್ಲಿ ಪವರ್ ಗ್ಲಾಸ್ಗೆ ಅವಕಾಶವಿದೆ. ಅದೆಷ್ಟು ಪವರ್ ಇದೆಯಂತ ಡಾಕ್ಟರ್ ಚೆಕ್ ಮಾಡ್ತಿದ್ದಾರೆ. ಎಲ್ಲರಿಗೂ ಕೊಡುವ ಊಟವನ್ನೇ ದರ್ಶನ್ಗೂ ಕೊಡ್ತೇವೆ. ಕೈಯಲ್ಲಿದ್ದ ಕಡಗ ಟೈಟ್ ಆಗಿತ್ತು, ಹಾಗಾಗಿ ತೆಗೆಯಲಾಗಿತ್ತು ಅಂತ ಪೊಲೀಸ್ ವರಿಷ್ಠಾಧಿಕಾರಿ ಶೋಭಾ ರಾಣಿ ಸ್ಪಷ್ಟಪಡಿಸಿದ್ರು. ಅವ್ರಿಗೇನೋ ಪೇನ್ ಏನೋ ಇರಬೇಕು, ಅದು ಹಾಕೊಂಡಿರ್ಬೇಕಷ್ಟೇ. ಅದು ಕೋಳ ಅಲ್ಲ. ಸ್ಪೆಕ್ಟ್ ಅಲ್ಲ, ಅದು ಸ್ಪೆಕ್ಟ್ ಇಲ್ಲ, ಅದು ಪವರ್ ಗ್ಲಾಸ್ ಅಂತ ಹೇಳಿದ್ರು. ಬಳ್ಳಾರಿಗೆ ದರ್ಶನ್ ಶಿಫ್ಟ್ ಆಗ್ತಿದ್ದಂತೆ ಪೊಲೀಸರು ಅಲರ್ಟ್ ಆಗಿದ್ದು ಕಟ್ಟುನಿಟ್ಟಿನ ಕ್ರಮಕ್ಕೆ ಸೂಚನೆ ನೀಡಲಾಗಿದೆ. ಉತ್ತರ ಡಿಐಜಿ ಟಿಪಿ ಶೇಷ 15 ಅಂಶಗಳನ್ನು ಒಳಗೊಂಡ ಆದೇಶ ಹೊರಡಿಸಿದ್ದಾರೆ. ದರ್ಶನ್ ಭೇಟಿಗೆ ಧರ್ಮಪತ್ನಿ ಹಾಗೂ ಸಂಬಂಧಿಕರು ಹಾಗೂ ಕೇಸ್ಗೆ ಸಂಬಂಧಿಸಿದ ವಕೀಲರಿಗೆ ಮಾತ್ರ ಅವಕಾಶ ನೀಡಲು ಸೂಚಿಸಲಾಗಿದೆ. ಸಿನಿಮಂದಿ, ರಾಜಕೀಯ ನಾಯಕರು ಕೂಡ ಭೇಟಿ ನೀಡುವಂತಿಲ್ಲ ಅಂತ ಸೂಚಿಸಲಾಗಿದೆ. ಕೊಲೆ ಆರೋಪಿ ದರ್ಶನ್ ಶಿಫ್ಟ್ ವೇಳೆ ಪೊಲೀಸ್ ಬೆಂಗಾವಲು ವಾಹನ ಸಿಬ್ಬಂದಿ ಎಡವಟ್ಟು ಮಾಡಿಕೊಂಡಿದ್ದಾರೆ. ಸ್ಟೈಲಿಶ್ ಲುಕ್ ನಲ್ಲಿ ದರ್ಶನ್ ಕರೆತಂದಿದ್ದಕ್ಕೆ ನೋಟಿಸ್ ನೀಡಲಾಗಿದೆ. ದರ್ಶನ್ ಕೂಲಿಂಗ್ ಗ್ಲಾಸ್, ಕೈಯಲ್ಲಿನ ಕಡಗ ಯಾಕೆ ತೆಗೆಸಲಿಲ್ಲ ಅಂತ ಬಂದಿಖಾನೆಯ ಉತ್ತರ ವಲಯ ಡಿಐಜಿ ಟಿಪಿ ಶೇಷ ಗರಂ ಆಗಿದ್ದಾರೆ. ಬೆಂಗಾವಲು ಸಿಬ್ಬಂದಿ ವಿರುದ್ಧ ಕ್ರಮಕ್ಕೆ ಮುಂದಾಗಿದ್ದು ಟಿವಿ9 ವರದಿ ಬೆನ್ನಲ್ಲೇ ಬೆಂಗಾವಲು ಸಿಬ್ಬಂದಿಗೆ ನೋಟಿಸ್ ನೀಡಿದ್ದಾರೆ.
ರೇಣುಕಾಸ್ವಾಮಿ ಕೊಲೆ ಆರೋಪಿ ದರ್ಶನ್ ಬೆಂಗಳೂರಿನ ಪರಪ್ಪನ ಅಗ್ರಹಾರ ಜೈಲಿನಿಂದ ಬಳ್ಳಾರಿ ಸೆಂಟ್ರಲ್ ಜೈಲ್ಗೆ ಶಿಫ್ಟ್ ಆಗಿದ್ದಾನೆ. ಇದರ ನಡುವೆ ಇಂದು ಕರಿಯನನ್ನ ಬಿಗ್ ಸ್ಕ್ರೀನ್ ಮೇಲೆ ಸ್ವಾಗತ ಮಾಡೋಕೆ ಅಭಿಮಾನಿಗಳು ಸಜ್ಜಾಗಿದ್ದಾರೆ. 21 ವರ್ಷಗಳ ಹಿಂದೆ ಸೂಪರ್ ಹಿಟ್ ಆಗಿದ್ದ ಕರಿಯ ಚಿತ್ರ ಇಂದು ರೀ ರಿಲೀಸ್ ಆಗ್ತಿದೆ. ರಾಜ್ಯಾದ್ಯಂತ 80ಕ್ಕೂ ಹೆಚ್ಚು ಚಿತ್ರಮಂದಿರಗಳಲ್ಲಿ ತೆರೆ ಕಾಣ್ತಿದ್ದು, ಪ್ರಸನ್ನ ಚಿತ್ರಮಂದಿರದಲ್ಲಿ ಟಿಕೆಟ್ಗಳು ಸೋಲ್ಡ್ ಔಟ್ ಆಗಿದೆ.